ಅವ್ರ ಪರವಾಗಿ ನಾವು ತಯಾರಿದ್ದೀವಿ ಅಂತೇಳಿ ಈಗಾಗಲೇ ತೇಜಸ್ವಿ ಅವರು ನಾವು ಹೇಳಿದ್ದೀವಿ. ಆ ರೀತಿ ತೇಜಸ್ವಿ ಅವರು ಸ್ವತಃ ಅವರೇ ವಾದವನ್ನು ಮಂಡಿಸಿ ಇವತ್ತು ತಡೆಯಾಜ್ಞೆ ತಂದಿದ್ದಾರೆ. ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರಿಗೇನು ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಏನೂ ಉಳಿದಲ್ಲ. ಏನ್ ಬೇಕಾದಂಗ ಸರ್ಕಾರ ನಡೀತಾ ಇದೆ. ಪ್ರಿಯಾಂಕಾ ಖರ್ಗೆ ಕೈಗೊಂಬೆ ಆಗಿಬಿಟ್ಟಿದೆ. ಒಬ್ಬ ಮುಖ್ಯಮಂತ್ರಿ ತನ್ನ ಆತ್ಮ ಇದರಿಂದ ನಿರ್ಣಯ ತಗೋಬೇಕು. ಇದರ ಒಂದು ಕೆಟ್ಟ ಇದನ್ನ ಏನಾಗ್ತದೆ ಜನರ ಮೇಲೆ, ತಮ್ಮ ಸರ್ಕಾರ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗ್ತದೆ, ಇದನ್ನ ಯಾವುದೂ ನೋಡದೆ ಪಾಪ ಅವ್ರ ತಂದೆ ರಾಷ್ಟ್ರೀಯ ಅಧ್ಯಕ್ಷರು ಅದ ಅಂತ ಹೇಳಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಅವ್ರು ಬರೆದಂಥ ಪ್ರತಿಯೊಂದು ಪತ್ರಕ್ಕೆ ತಕ್ಷಣ ಗಮನಿಸಿ ತಕ್ಷಣ ಕ್ರಮ ಕೈಗೊಳ್ಳೋದು ಬರೆಯುವಂಥದ್ದು. ಒಬ್ಬ ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅನಿಸ್ತೇನೆ. ಅವರು ತಮ್ಮ ಸ್ವಾಭಿಮಾನದ ಏನು ಸಿದ್ದರಾಮಯ್ಯ ಇದ್ರು, ಈಗ ಕೈಗೊಂಬೆ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಕೈಗೊಂಬೆ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿಗಳ ಕೈಗೊಂಬೆ ಸಿದ್ದರಾಮಯ್ಯ ಆಗಿ ಪ್ರಿಯಾಂಕಾ ಖರ್ಗೆ ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮುಂದೇನು ಇನ್ನೂ ಕೆಲವು ಅಧಿಕಾರಿಗಳು ಪಥಸಂಚಲನ ಪಾಲ್ಗೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಒಂದು ರೀತಿಯಲ್ಲಿ ಅಮಾನತು ಹೋಗೋದಕ್ಕೆ ಹೋಗ್ತಾ ಇದೆ ಸರ್ಕಾರ. ಅವ್ರ ಮೇಲೂ ಕಣ್ಣಿಟ್ಟಿದೆ. ಆಗಲಿ ಅದನ್ನು ನಾವು ಮತ್ತೆ ಅದನ್ನ ತೇಜಸ್ವಿ ಅವರು ಮುಂದೆ ಬಂದಾರೆ, ಒಬ್ಬರು ಲೋಕಸಭಾ ಸದಸ್ಯರಾಗಿ, ಅವರು ವಕೀಲರು ಅದಾರ. ಅಂಥದ್ದೇನು ಸಹಾಯ ಬೇಕಾದ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ದೀನಿ. ಈಗ ಇಲ್ಲಿ ನಾನು ಎಕ್ಸದಲ್ಲಿ ನಾನು ಹೇಳಿದ್ದೇನೆ, ಯಾವುದೇ ರೀತಿ ಸರ್ಕಾರ ನೌಕರದಾರರಿಗೆ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ಕಾನೂನಾತ್ಮಕ ಕೋರ್ಟಿನಲ್ಲಿ ನಾವು ರಕ್ಷಣೆ ಅದು ಅಥವಾ ಅವ್ರ ಪರವಾಗಿ ನಾವು ಇರ್ತೀವೇನೋ ಅಂತ ಭರವಸೆಯನ್ನು ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಮಾಡಿದ್ರೆ ಇನ್ನಷ್ಟು ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಿಂದ ಚೀಮಾರಿ ಹಾಕ್ಸೋದಿದ್ರೆ ಮಾಡಲಿ, ಇಲ್ಕಂದ್ರೆ ಗೌರವಯುತವಾಗಿ ಇದರಿಂದ ಹಿಂದೆ ಸರಿಯೋದು ಒಳ್ಳೆಯದಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ತಿಳುವಳಿಕೆಯನ್ನು ಹೇಳಿಕೆ ನಾನು ಬಯಸ್ತೇನೆ. ಸರ್, ವಯನಾಡಿಗೆ 3 ದಿನಗಳ ಕಾಲ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರವಾಸೋದ್ಯಮಕ್ಕೆ ಪ್ರಕಟ ಮಾಡಿದ್ದಾರೆ. ಕರ್ನಾಟಕದ ಜನರನ್ನ ವಯನಾಡಿಗೆ ಕರ್ಕೊಂಡು ಹೋಗೋ ಪ್ರವಾಸ ಪ್ಯಾಕೇಜ್ ಸಾಕಷ್ಟು ಟೀಕೆ ಬರ್ತಾ ಇದೆ ಸರ್ಕಾರದ ಮೇಲೆ. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದು, ಅಲ್ಲಿದಿಂದ ಈಗ ಪ್ರಿಯಾಂಕಾ, ಅವನು ಖುಷಿ ಪಡಿಸೋದ್ರಾಗನೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರೂ ಪರಿಹಾರ ಕೊಡೋದು, ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚು ಕೊಡೋದು, ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು, ಅಲ್ಲಿ ಏನು ನೆರೆ ಹಾವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು. ಇವತ್ತು ಅಲ್ಲಿ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಮತ್ತು ಕರ್ನಾಟಕವನ್ನು ಬಿಟ್ಟು ಹೊರಗೆ ಮಕ್ಕಳಿಗೆ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ನಾನು ಆಗ್ರಹ ಮಾಡ್ತೀನಿ, ನಮ್ಮಲ್ಲೇ ಸಾಕಷ್ಟು ಮೈಸೂರು ಇರ್ಬೋದು, ಕೊಡಗು ಇರ್ಬೋದು, ಅನೇಕ ಸುಂದರವಾದಂಥ ಪ್ರದೇಶಗಳದಾವು. ಮಂಗಳೂರು ಕರಾವಳಿ ಭಾಗ ಇರ್ಬೋದು, ಅಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಎಲ್ಲೇ ನಮ್ಮ ಕರ್ನಾಟಕದ ಹಣ, ಕನ್ನಡಿಗರ ಹಣ ಕನ್ನಡಿಗ ಮಕ್ಕಳಿಗೆ ಖರ್ಚು ಮಾಡುವಂಥ ಕನಿಷ್ಠ ಬುದ್ಧಿ ಕೊಡಬೇಕು. ಇಲ್ಲಾಂದ್ರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀನಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಶಾಲಾ ಕೋಣೆಗಳು ಬಿದ್ದು ಯಾವ ಮಕ್ಕಳ ಮ್ಯಾಗೆ ಬೀಳ್ತಾವಂತ ಭಯ ಇದೆ, ಅದನ್ನು ಬಿಟ್ಟು ಉರ್ದು ಶಾಲೆಗೇನೆ ಕೊಡ್ತೀನಿ ಅನ್ನೋಂಥ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನ ಖುಷಿ ಪಡಿಸುವಂತ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಯಾರಿಗೂ ನ್ಯಾಯ ಕೊಡುವಂಥದ್ದು ಇವತ್ತು ವಯನಾಡ್ ಆಗಲಿ, ಇವತ್ತು ನೋಡ್ರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಯುವಕರಿಗೆ ಪೊಲೀಸ್ PSI ಟ್ರೈನಿಂಗ್. ಏನಿದ್ರ ಅರ್ಥ? ದಲಿತರಿಗಿಲ್ಲ, ಹಿಂದುಳಿದವ್ರಿಗಿಲ್ಲ, ಅವರಿಗೆ ಯಾಕೆ ಟ್ರೈನಿಂಗು? ಸರ್ಕಾರದ ಕೆಲಸ ಅದು. ಈಗ ಟ್ರೈನಿಂಗ್ ಕೊಡೋದು, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವ್ರನ್ನೆಲ್ಲ PSI ನೇಮಕ ಮಾಡೋದು. ಸಾವಕಾಶವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಈ ರಾಜ್ಯವನ್ನ ಇಸ್ಲಾಮೀಕರಣ ಮಾಡುವಂತ ನೇರವಾಗಿ ಅಪವಾದ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.